ಹೆಲೋ ಗೈಸ್, ಕನ್ನಡದಲ್ಲಿ ಸೈಬರ್ ಸೆಕ್ಯೂರಿಟಿ ಚಾನಲ್ಗೆ ಸ್ವಾಗತ. ಇವತ್ತು ಸೈಬರ್ ಸೆಕ್ಯೂರಿಟಿ ಲ್ಯಾಬ್ನ ಥರ್ಡ್ ಎಕ್ಸ್ಪೆರಿಮೆಂಟ್ ನೋಡ್ತಾ ಹೋಗೋಣ. ಓಕೆ, ಥರ್ಡ್ ಎಕ್ಸ್ಪೆರಿಮೆಂಟ್ ಏನಪ್ಪ ಇದೆ ಅಂತ ಹೇಳಿದ್ರೆ ಫಿಶಿಂಗ್ ಸಿಮ್ಯುಲೇಷನ್, ಗೂಗಲ್, ಲೂಸಿ ಆ್ಯಂಡ್ ಗೋಫಿಶ್. ಸೊ ಇವತ್ತು ನಾವು ಫಿಶಿಂಗ್ ಸಿಮ್ಯುಲೇಷನ್ ಮಾಡ್ತಿದ್ದೀವಿ. ಓಕೆ, ಸೊ ಬೇಸಿಕಲಿ ದೀಸ್ ಗೂಗಲ್, ಲೂಸಿ ಆ್ಯಂಡ್ ಗೋಫಿಶ್ ಆರ್ ಮೋರ್ ಕಾಂಪ್ಲಿಕೇಟೆಡ್ ಆ್ಯಕ್ಚುಲಿ. ಸೊ ದಟ್ಸ್ ವೈ ವಿ ಆರ್ ಯೂಸಿಂಗ್ ಸೋಷಿಯಲ್ ಇಂಜಿನಿಯರಿಂಗ್ ಟೂಲ್ ಕಿಟ್. ಅದನ್ನು ಯೂಸ್ ಮಾಡಿಕೊಂಡು ಇವತ್ತು ಫಿಶಿಂಗ್ ಸಿಮ್ಯುಲೇಷನ್ನ ಮಾಡ್ತಿದ್ದೀವಿ. ಓಕೆ, so phishing the meaning ಏನಂತ ಹೇಳಿದ್ರೆ it's a type of cyber attack where the attacker will target the individuals through email, text messages, phone calls to steal the information. It may be the login credentials, credit card information or any other sensitive information. ಸೊ ಒಬ್ಬ ಅಟ್ಯಾಕರ್ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಈ ಫಿಶಿಂಗ್ ಅಟ್ಯಾಕ್ ಯೂಸ್ ಮಾಡಿಕೊಂಡು ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು, ಲಾಗಿನ್ ಕ್ರೆಡೆನ್ಷಿಯಲ್ಸ್ ಆಗಿರ್ಬೋದು, ದೆನ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಆಗಿರ್ಬೋದು, ಇದನ್ನೆಲ್ಲ ಸ್ಟೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ಫಿಶಿಂಗ್. ಓಕೆ, ದೆನ್ ನಾವು ಯಾವ ಟೂಲ್ ಯೂಸ್ ಮಾಡಿಕೊಂಡು ಈ ಎಕ್ಸ್ಪೆರಿಮೆಂಟ್ನ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇಟ್ಸ್ ಕಾಲ್ಡ್ SE ಟೂಲ್ ಕಿಟ್ ಅಂತ. SE ಟೂಲ್ ಕಿಟ್ ಅಂತ ಹೇಳಿದ್ರೆ ಇಟ್ಸ್ ಅ ಸೋಷಿಯಲ್ ಇಂಜಿನಿಯರಿಂಗ್ ಟೂಲ್ ವಿಚ್ ಈಸ್ ಯೂಸ್ ಟು ಪರ್ಫಾರ್ಮ್ ಮೆನಿ ಟೈಪ್ಸ್ ಆಫ್ ಸೋಷಿಯಲ್ ಇಂಜಿನಿಯರಿಂಗ್ ಅಟ್ಯಾಕ್ಸ್ ಲೈಕ್ ಫಿಶಿಂಗ್, ಸ್ಪೂಫಿಂಗ್, ವಿಶಿಂಗ್ ಎಟ್ಸೆಟ್ರಾ. ಓಕೆ, ಸೊ ಹಿಯರ್ ಆರ್ ದ ಸ್ಟೆಪ್ಸ್. ಆ ಎಕ್ಸ್ಪೆರಿಮೆಂಟ್ನ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಪರ್ಫಾರ್ಮ್ ಮಾಡಬೇಕು ಅಂತ ಇಲ್ಲಿ ತುಂಬ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಸೊ ಇದನ್ನು ಫಾಲೋ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ನೀವು ಆ ಎಕ್ಸ್ಪೆರಿಮೆಂಟ್ನ ಆರಾಮ್ಸೆ ಕಂಪ್ಲೀಟ್ ಮಾಡ್ಬೋದು. ಓಕೆ, ಸೊ ಈಗ ಎಲ್ಲರೂ ಫಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಓಪನ್ ಖಾಲಿ ಲಿನಕ್ಸ್. ಸೊ ವರ್ಚುವಲ್ ಮಿಷಿನ್ ಓಪನ್ ಮಾಡಿ, ದೆನ್ ಅದರಲ್ಲಿ ಖಾಲಿ ಮಿಷಿನ್ನ ರನ್ ಮಾಡಬೇಕಾಗತ್ತೆ. ಫಸ್ಟ್ ಸ್ಟೆಪ್. ಸೊ ಖಾಲಿ ಲಿನಕ್ಸ್ ಓಪನ್ ಆಯಿತು. ಈಗ ರೈಟ್ ಕ್ಲಿಕ್ ಮಾಡಿ ಟರ್ಮಿನಲ್ನ ಓಪನ್ ಮಾಡಬೇಕು. ಓಕೆ, ಸೊ ಈಗ ಸ್ಟೆಪ್ 2 ದಟ್ ಈಸ್ ಓಪನ್ ಟರ್ಮಿನಲ್, ಟೈಪ್ ಸುಡೋ SE ಟೂಲ್ ಕಿಟ್. ಸೊ ಸ್ಟೆಪ್ 1 ಖಾಲಿ ಲಿನಕ್ಸ್ನ ಓಪನ್ ಮಾಡಾಗಿದೆ. ಸ್ಟೆಪ್ 2 ಸುಡೋ SE ಟೂಲ್ ಕಿಟ್ ಅಂತ ಟೈಪ್ ಮಾಡಿದ್ರೆ ಆ SE ಟೂಲ್ ಕಿಟ್ ಟೂಲ್ ಇದೆಯಲ್ಲ ಅದು ರನ್ ಆಗುತ್ತೆ. ಓಕೆ, ಸೊ ಈಗ ರನ್ ಆಯಿತು. ದೆನ್ ಸ್ಟೆಪ್ 3 ಸೆಲೆಕ್ಟ್ ಆಪ್ಷನ್ 4 ಆ್ಯಂಡ್ ಅಪ್ಡೇಟ್ ದ ಟೂಲ್. ಸೊ ಇಲ್ಲಿ ಸೆಲೆಕ್ಟ್ ಆಪ್ಷನ್ 4 ಅಂತ ಇದೆ. ದಟ್ ಈಸ್ ಅಪ್ಡೇಟ್ ದ ಸೋಷಿಯಲ್ ಇಂಜಿನಿಯರಿಂಗ್ ಟೂಲ್ ಕಿಟ್. ಬೇಸಿಕಲಿ ಅಪ್ಡೇಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ 4th ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ಆ ಟೂಲು ಅಪ್ಡೇಟ್ ಆಗುತ್ತೆ. ಓಕೆ, ಸೊ ಈಗ 4th ಆಪ್ಷನ್ ಸೆಲೆಕ್ಟ್ ಮಾಡಿದ್ವಿ, ದೆನ್ ಅಪ್ಡೇಟ್ ಆಯ್ತು ಆ ಟೂಲು. ದೆನ್ ಸ್ಟೆಪ್ 4 ದಟ್ ಈಸ್ ಸೆಲೆಕ್ಟ್ ಆಪ್ಷನ್ 1 ಸೋಷಿಯಲ್ ಇಂಜಿನಿಯರಿಂಗ್ ಅಟ್ಯಾಕ್. ಓಕೆ, ಸೊ ಆಪ್ಷನ್ 1ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ತುಂಬ ಟೈಪ್ಸ್ ಆಫ್ ಅಟ್ಯಾಕ್ ಇದೆ. ಸೋಷಿಯಲ್ ಇಂಜಿನಿಯರಿಂಗ್ ಅಟ್ಯಾಕ್ ಇದೆ, ಮತ್ತು ಪೆನ್ ಟೆಸ್ಟಿಂಗ್ ಅಟ್ಯಾಕ್ ಇದೆ, ಥರ್ಡ್ ಪಾರ್ಟಿ ಮಾಡ್ಯೂಲ್ಸ್ ಇದೆ, ಅಪ್ಡೇಟ್ ದ ಸೋಷಿಯಲ್ ಇಂಜಿನಿಯರಿಂಗ್ ದಟ್ ಈಸ್ ಅಪ್ಡೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ, ದೆನ್ ಅಪ್ಡೇಟ್ ಸೆಟ್ ಕಾನ್ಫಿಗರೇಷನ್, ದೆನ್ ಹೆಲ್ಪ್, ಕ್ರೆಡಿಟ್ಸು, ದೆನ್ ಅಬೌಟ್. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಸೊ ಈಗ ನಾವು ಸೋಷಿಯಲ್ ಇಂಜಿನಿಯರಿಂಗ್ ಅಟ್ಯಾಕ್ ದಟ್ ಈಸ್ ಫಿಶಿಂಗ್. ಸೊ ಫಿಶಿಂಗ್ ಈಸ್ ಅ ಸೋಷಿಯಲ್ ಇಂಜಿನಿಯರಿಂಗ್ ಅಟ್ಯಾಕ್, ರೈಟ್? ಸೊ ಅದನ್ನು ಮಾಡೋದಕ್ಕೋಸ್ಕರ ನಾವೀಗ ಆಪ್ಷನ್ 1ನ ಸೆಲೆಕ್ಟ್ ಮಾಡ್ತೀವಿ. ಸೊ ಸೆಲೆಕ್ಟ್ ಆಪ್ಷನ್ 1 ಆ್ಯಂಡ್ ಪ್ರೆಸ್ ಎಂಟರ್. So 5th step that is select option 2 that is web attack vector. ಸೊ ಇಲ್ಲಿ ನೋಡ್ಬೋದು ನೀವು ಸ್ಪೇರ್ ಫಿಶಿಂಗ್ ಅಟ್ಯಾಕ್, ವೆಬ್ಸೈಟ್ ಅಟ್ಯಾಕ್, ಇನ್ಫೆಕ್ಷಿಯಸ್ ಮೀಡಿಯಾ ಜನರೇಟರ್, ದೆನ್ ಕ್ರಿಯೇಟ್ ಎ ಪೇಲೋಡ್, ಮಾಸ್ ಮೇಲರ್, ಈ ಥರ ತುಂಬ ಅಟ್ಯಾಕ್ಸ್ ಇದೆ. ಓಕೆ, ಸೊ ನಾವಿವಾಗ ಬೇಸಿಕಲಿ ಮಾಡ್ತಾ ಇರೋದು ಫಿಶಿಂಗ್ ಅಟ್ಯಾಕ್. ಸೊ ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿ, ಅದರೊಳಗಡೆ ಇನ್ನೊಂದು ಆಪ್ಷನ್ ಬರುತ್ತೆ. ಸೊ ಅದನ್ನು ಚೂಸ್ ಮಾಡಿ ದೆನ್ ಫಿಶಿಂಗ್ ಅಟ್ಯಾಕ್ನ ಪರ್ಫಾರ್ಮ್ ಮಾಡ್ತಿದ್ದೀವಿ. ಸೊ ಈಗ ನಾವು ವಿ ಹ್ಯಾವ್ ಟು ಡೂ ಸೆಕೆಂಡ್ ದಟ್ ಈಸ್ ವೆಬ್ ಅಟ್ಯಾಕ್ನ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಆಪ್ಷನ್ 2 ಸೆಲೆಕ್ಟ್ ಮಾಡಿ ಎಂಟರ್ನ ಪ್ರೆಸ್ ಮಾಡಬೇಕಾಗತ್ತೆ. ಓಕೆ, ಸೊ ದೆನ್ ಸ್ಟೆಪ್ 6 ದಟ್ ಈಸ್ ಸೆಲೆಕ್ಟ್ ಆಪ್ಷನ್ 3 ದಟ್ ಈಸ್ ಕ್ರೆಡೆನ್ಷಿಯಲ್ ಹಾರ್ವೆಸ್ಟರ್ ಅಟ್ಯಾಕ್. ಈಗ ಆಪ್ಷನ್ 3ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡ್ತಿದ್ದೀವಿ. ಓಕೆ, ಸೊ ಈಗ ಸ್ಟೆಪ್ 7 ಇದರಲ್ಲಿ 2 ಟೈಪ್ಸ್ ಬರುತ್ತೆ, 2 ಆಪ್ಷನ್ಸ್ ಬರುತ್ತೆ ಬೇಸಿಕಲಿ. ಓಕೆ, ಸೊ ಒನ್ ಈಸ್ ವೆಬ್ ಟೆಂಪ್ಲೇಟ್, ಅನದರ್ ಒನ್ ಈಸ್ ಸೈಟ್ ಕ್ಲೋನರ್ ಅಂತ. ಸೊ ವೆಬ್ ಟೆಂಪ್ಲೇಟ್ಸಲ್ಲಿ ಆಲ್ರೆಡಿ ಟೆಂಪ್ಲೇಟ್ಸ್ಗಳು ಪ್ರೆಸೆಂಟ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಅಟ್ಯಾಕ್ ಮಾಡ್ತೀವಿ. ಓಕೆ, ಬಟ್ ಸೈಟ್ ಕ್ಲೋನರಲ್ಲಿ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಸೊ ವಿ ಆರ್ ಬೇಸಿಕಲಿ ಕ್ಲೋನಿಂಗ್ ಅ ಸೈಟ್. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಅಂತ ತೊಗೊಂಡ್ರೆ ಸೊ ಆ ಇನ್ಸ್ಟಾಗ್ರಾಮ್ ಏನಿದೆ ಅಲ್ಲ ಅದನ್ನು ಕ್ಲೋನ್ ಮಾಡಿ ದೆನ್ ಅಟ್ಯಾಕ್ನ ಪರ್ಫಾರ್ಮ್ ಮಾಡ್ತಿದ್ದೀವಿ. ಸೊ ವೆಬ್ ಟೆಂಪ್ಲೇಟ್ಸಲ್ಲಿ ಟೆಂಪ್ಲೇಟ್ಸ್ಗಳು ಪ್ರೆಸೆಂಟ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಅಟ್ಯಾಕ್ನ ಪರ್ಫಾರ್ಮ್ ಮಾಡ್ತೀವಿ. ಬಟ್ ಸೈಟ್ ಕ್ಲೋನಲ್ಲಿ ಆ ಸೈಟ್ನ ಕ್ಲೋನ್ ಮಾಡಿ ದೆನ್ ಅಟ್ಯಾಕ್ನ ಪರ್ಫಾರ್ಮ್ ಮಾಡ್ತೀವಿ. ಸೊ ನಾವೀಗ 2 ಆಪ್ಷನ್ನ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ವೆಬ್ ಟೆಂಪ್ಲೇಟ್ ಅಟ್ಯಾಕ್ ನೋಡೋಣ, ದೆನ್ ಸೈಟ್ ಕ್ಲೋನರ್ ಅಟ್ಯಾಕ್ನ ನೋಡೋಣ. ಓಕೆ, ಸೊ ಐ ವಿಲ್ ಸೆಲೆಕ್ಟ್ ಆಪ್ಷನ್ 1 ಫಾರ್ ವೆಬ್ ಟೆಂಪ್ಲೇಟ್ ಅಟ್ಯಾಕ್. ಸೊ ಸೆಲೆಕ್ಟ್ 1, ಪ್ರೆಸ್ ಎಂಟರ್. ಓಕೆ, ಸೊ ಈಗ IP ಅಡ್ರೆಸ್ ಫಾರ್ ಪೋಸ್ಟ್ ಬ್ಯಾಕ್ ಇನ್ ಹಾರ್ವೆಸ್ಟರ್ ಅಂತ ಬರ್ತಿದೆ ಅಲ್ಲ, ಜಸ್ಟ್ ಪ್ರೆಸ್ ಎಂಟರ್. ಓಕೆ, ನಾನೀಗ ಇಲ್ಲಿ ಗೂಗಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಆಪ್ಷನ್ 2. ಓಕೆ, ಪ್ರೆಸ್ ಎಂಟರ್. ಓಕೆ, ಸೊ ಈಗ ಏನು ಮಾಡ್ಬೇಕಂತ ಹೇಳಿದ್ರೆ ಈಗ ನಾವು IP ಅಡ್ರೆಸ್ ಬಂದಿತ್ತಲ್ಲ ಇಲ್ಲಿ ಮುಂಚೆ,
ಸೊ ಅದನ್ನು ಕಾಪಿ ಮಾಡಿಕೊಂಡು ನಿಮ್ಮ ಬ್ರೌಸರಲ್ಲಿ ಹಾಕ್ತು ಅಂತ ಹೇಳಿದ್ರೆ Ctrl+Shift+C ದಟ್ ಈಸ್ ಕಾಪಿ. ಸೊ ಈಗ ನಿಮ್ಮ ಬ್ರೌಸರ್ಗೆ ಹೋಗಿ ಆ ಐ ಪಿ ಅಡ್ರೆಸ್ನ ಪೇಸ್ಟ್ ಮಾಡಬೇಕಾಗತ್ತೆ. ದಟ್ ಈಸ್ ಫಿಶಿಂಗ್ ಲಿಂಕ್ ಆ್ಯಕ್ಚುಲಿ. ಓಕೆ, ಸೊ ನಿಮ್ಮ ಬ್ರೌಸರ್ ಓಪನ್ ಆದಮೇಲೆ ಸೊ ಆ ಐ ಪಿ ಅಡ್ರೆಸ್ನ ಪೇಸ್ಟ್ ಮಾಡಿ, ಪ್ರೆಸ್ ಎಂಟರ್. ಸೊ ಈಗ ನಿಮಗೆ ಗೂಗಲ್ ಇಂಟರ್ಫೇಸ್ ಓಪನ್ ಆಯಿತಾ. ಸೊ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಒಬ್ಬ ಟಾರ್ಗೆಟ್ಗೆ ಕಳಿಸ್ದೆ ಅಂತ ಅಂದ್ಕೊಳ್ಳಿ. ಅವನು ಇದನ್ನು ಲಿಂಕ್ನ ಓಪನ್ ಮಾಡಿ ಅವನದು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕ್ದ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ abcd@gmail.com ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ದೆನ್ ಪಾಸ್ವರ್ಡ್ 1234567890. ಸೊ ಈ ಥರ ಪಾಸ್ವರ್ಡ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅವನು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತಾನೆ. ಆ್ಯಸ್ ಸೂನ್ ಆಸ್ ಅವನು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈಗ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಇಮೇಲ್ ಮತ್ತು ಪಾಸ್ವರ್ಡ್ ನಮ್ಗೆ ಆಲ್ರೆಡಿ ಸಿಕ್ಕಿದೆ. ಓಕೆ, ದಿಸ್ ಈಸ್ ಕಾಲ್ಡ್ ಫಿಶಿಂಗ್ ಅಟ್ಯಾಕ್. ಸೊ ಒಂದು ಲೆಜಿಟಿಮೇಟ್ ಇಂಟರ್ಫೇಸ್ ಅಂತ ತೋರಿಸಿ ಗೂಗಲ್ದು ಅವನು ಆ ಟಾರ್ಗೆಟ್ದು ಕ್ರೆಡೆನ್ಷಿಯಲ್ಸ್ನ ಸ್ಟೀಲ್ ಮಾಡ್ದ. ದಿಸ್ ಈಸ್ ಕಾಲ್ಡ್ ಫಿಶಿಂಗ್. ಓಕೆ, ಈಗ ಫಸ್ಟ್ ಟೈಪ್ ಆಫ್ ಅಟ್ಯಾಕ್ ಪರ್ಫಾರ್ಮ್ ಮಾಡಿದೆ, ದಟ್ ಈಸ್ ವೆಬ್ ಟೆಂಪ್ಲೇಟ್ ಅಟ್ಯಾಕ್. ಸೊ ಈಗ ಸೆಕೆಂಡ್ ಟೈಪ್ ಆಫ್ ಅಟ್ಯಾಕ್ ಪರ್ಫಾರ್ಮ್ ಮಾಡೋಣ. ಸೊ ನೀವು ಎಕ್ಸಾಮಲ್ಲಿ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಮಾಡಬೇಕಾಗತ್ತೆ. ಓಕೆ, ಸೊ ಯಾವ್ದು ಮಾಡಿದ್ರೂ ಆಗುತ್ತೆ ನೀವು. ಸೊ ಐದರ್ ವೆಬ್ ಟೆಂಪ್ಲೇಟ್ಸ್ ಯೂಸ್ ಮಾಡಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು, ಅದರ್ವೈಸ್ ಯು ಕ್ಯಾನ್ ಅಟ್ಯಾಕ್ ಯೂಸಿಂಗ್ ಸೈಟ್ ಕ್ಲೋನರ್. ಓಕೆ, ಸೊ ಈಗ ಸೈಟ್ ಕ್ಲೋನರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಸೈಟ್ ಕ್ಲೋನರ್ ಮಾಡೋದಕ್ಕಿಂತ ಮುಂಚೆ ನಿಮ್ಮದು ಖಾಲಿ ಮಿಷಿನ್ನ ಇನ್ನೊಂದ್ಸರಿ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ರೀಸ್ಟಾರ್ಟ್ ಮಾಡಿ ಮತ್ತೊಂದ್ಸರಿ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡ್ತಾ ಬನ್ನಿ. ಸೊ ಲಾಸ್ಟಲ್ಲಿ ವೆಬ್ ಟೆಂಪ್ಲೇಟ್ಸ್ನ ಸೆಲೆಕ್ಟ್ ಮಾಡೋ ಬದಲು ಸೈಟ್ ಕ್ಲೋನರ್ನ ಸೆಲೆಕ್ಟ್ ಮಾಡಿ ಸೊ ಅಟ್ಯಾಕ್ನ ಪರ್ಫಾರ್ಮ್ ಮಾಡ್ತೀವಿ. ಓಕೆ, ಸೊ ಈಗ ಸೈಟ್ ಕ್ಲೋನರ್ನ ಮಾಡ್ತಾ ಬರೋಣ. ಸೊ ಒಂದ್ಸರಿ ನಿಮ್ಮದು ಖಾಲಿ ಮಿಷಿನ್ನ ರೀಸ್ಟಾರ್ಟ್ ಮಾಡಿ. ಓಕೆ, ಸೊ ಖಾಲಿ ಮಿಷಿನ್ ರೀಸ್ಟಾರ್ಟ್ ಆಯಿತು. ಈಗ ನಾನೇನು ಮಾಡಬೇಕಂತ ಹೇಳಿದ್ರೆ ಟರ್ಮಿನಲ್ ಓಪನ್ ಮಾಡಿ, ದೆನ್ ಸೇಮ್ ಕಮ್ಯಾಂಡ್ಸ್ sudo se toolkit, press enter, then press option 1, then press option 2, then press option 3, then press option 2, that is site cloner. ಲಾಸ್ಟ್ ಟೈಮ್ ಏನು ಮಾಡಿದ್ವಿ, ವೆಬ್ ಟೆಂಪ್ಲೇಟ್ಸ್ ಮಾಡಿದ್ವಿ, ಈ ಸರಿ ಸೈಟ್ ಕ್ಲೋನರ್ ಮಾಡ್ತಿದ್ವಿ. ಪ್ರೆಸ್ ಆಪ್ಷನ್ 2, ಎಂಟರ್. ಸೊ ಈಗ ನಿಮಗೆ ಐ ಪಿ ಅಡ್ರೆಸ್ ಇದೇ ಬೇಕಾ ಅಂತ ಕೇಳ್ತಿದೆ. ಓಕೆ, ಪ್ರೆಸ್ ಎಂಟರ್. ಸೊ ಈಗ ನೀವು ಯಾವ ವೆಬ್ಸೈಟ್ನ ಕ್ಲೋನ್ ಮಾಡಬೇಕು ಅಂತ ಹೇಳ್ತಿದ್ದೀರಲ್ಲ, ಸೊ ಆ ವೆಬ್ಸೈಟ್ದು ಲಿಂಕ್ ಹಾಕಬೇಕಾಗತ್ತೆ. ಸೊ ಈಗ ನಾನು ಎಕ್ಸಾಂಪಲ್ಲಿಗೆ ಯಾವ್ದಾದ್ರು ಒಂದು ಲಿಂಕ್ನ ತೊಗೊತೀನಿ. ಸೊ ಇದು ಯಾವುದೋ ಲಾಗಿನ್ ಪೇಜ್ ಇದೆ. ಓಕೆ, ಸೊ ಇದನ್ನು ನಾನು ಕ್ಲೋನ್ ಮಾಡ್ತೀನಿ. ಇದನ್ನು ಲಿಂಕ್ನ ಕಾಪಿ ಮಾಡ್ತೀನಿ. ಈಗ ಕಾಪಿ ಮಾಡಿದ್ನಲ್ಲ ಲಿಂಕು, ಅದನ್ನು ಪೇಸ್ಟ್ ಮಾಡ್ತೀನಿ ಇಲ್ಲಿ. ಪ್ರೆಸ್ ಎಂಟರ್. ಸೊ ಈಗ ಕ್ಲೋನ್ ಆಗೋದಕ್ಕೆ ಶುರುವಾಗಿದೆ. ಓಕೆ, ಈಗ ನಾವು ಈ ಐ ಪಿ ಅಡ್ರೆಸ್ನ ಕಾಪಿ ಮಾಡಿ ನಮ್ಮ ಬ್ರೌಸರಲ್ಲಿ ಹಾಕಿದ್ರೆ ಸೇಮ್ ಅದೇ ನಾವು ಯಾವ ವೆಬ್ಸೈಟ್ನ ಕ್ಲೋನ್ ಮಾಡಿದ್ವಲ್ಲ ಅದೇ ವೆಬ್ಸೈಟ್ದು ಲಾಗಿನ್ ಪೇಜ್ ಬರುತ್ತೆ ನೋಡಿ ಇಲ್ಲಿ. ಪ್ರೆಸ್ ಎಂಟರ್. ಬಂತ ಇಲ್ಲಿ ಸೇಮ್ ಲಾಗಿನ್ ಪೇಜ್, ಎಕ್ಸಾಕ್ಟ್ ಅದು ಯಾವ ಥರ ಇತ್ತೋ ಅದೇ ಥರ ಲಾಗಿನ್ ಪೇಜ್ ಬಂದಿದೆ ಈಗ. ಸೊ ಈಗ ಅಟ್ಯಾಕರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇದನ್ನು ಟಾರ್ಗೆಟ್ ಯಾರು ಇರ್ತಾನಲ್ಲ ಅವನಿಗೆ ಕಳಿಸ್ತಾನೆ. ಆ ಟಾರ್ಗೆಟು ಯಾವುದೋ ಲೆಜಿಟಿಮೇಟ್ ಇಂಟರ್ಫೇಸ್ ಅಂತ ಹೇಳಿ ಅವನು ಯೂಸರ್ ಕ್ರೆಡೆನ್ಷಿಯಲ್ಸ್ನ ಹಾಕ್ತಾನೆ ಇಲ್ಲಿ. ಎಕ್ಸಾಂಪಲಿಗೋಸ್ಕರ ABCD ಅಂತ ಹಾಕ್ತೀನಿ. ಸೊ ಪಾಸ್ವರ್ಡು 12345678. Okay, I will click login. So as soon as you click on the login, ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಎಲ್ಲ ಡೀಟೇಲ್ಸು ಅವ್ನು ಏನೇನು ಟೈಪ್ ಮಾಡಿರ್ತಾನಲ್ಲ ಆ ಎಲ್ಲ ಡೀಟೇಲ್ಸು ಇಲ್ಲಿ ಬಂದಿದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಇಲ್ಲಿ ABCD ಅಂತ ನಾನು ಯೂಸರ್ ನೇಮ್ ಹಾಕಿದ್ದು, ದೆನ್ ಇಲ್ಲಿ PWD ಪಾಸ್ವರ್ಡ್ ದಟ್ ಈಸ್ 12345678 ಬಂದಿದ್ಯಾ. ಸೊ ಇದೇ ಥರ ಫಿಶಿಂಗ್ ಅಟ್ಯಾಕ್ ಯೂಸ್ ಮಾಡಿ ಅಟ್ಯಾಕರ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ನ ಸ್ಟೀಲ್ ಮಾಡೋದು. ಓಕೆ, ಸೊ ದಿಸ್ ಈಸ್ ಯುವರ್ ಎಕ್ಸ್ಪೆರಿಮೆಂಟ್ ಆ್ಯಕ್ಚುಲಿ. ಸೊ ದಟ್ಸ್ ಇಟ್ ಗೈಸ್. ಸೊ ಇದೇ ಥರ ಎಲ್ಲ ಎಕ್ಸ್ಪೆರಿಮೆಂಟ್ನ ಬಿಡ್ತಾ ಹೋಗ್ತೀವಿ. ಸೊ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಫಾರ್ ಯುವರ್ ಎಕ್ಸ್ಟರ್ನಲ್ ಎಕ್ಸಾಮ್ಸ್. ಓಕೆ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ದೆನ್ ಒಂದೊಂದೇ ವೀಡಿಯೋನ ನೋಡ್ತಾ ಹೋಗಿ. ಓಕೆ, ಸೊ ಯಾ, ಬೈ ಬೈ ಗೈಸ್.